ಸ್ವಾತಿ ನಕ್ಷತ್ರದ ದಿನ ನಿಮ್ಮ ತಾರಾಬಲ ಏನು ಹೇಳುತ್ತದೆ ಗೊತ್ತಾ? 12/1/2026 ಸೋಮವಾರ. ಯಾವ ನಕ್ಷತ್ರದವರಿಗೆ ಧನಲಾಭ, ಯಾರಿಗೆ ಎಚ್ಚರಿಕೆ? ನಾಳೆ ಜನವರಿ 12, 2026 ಸೋಮವಾರ ಚಿತ್ತಾ ನಕ್ಷತ್ರ ಮುಕ್ತಾಯವಾಗಿ ಸ್ವಾತಿ ನಕ್ಷತ್ರ ಆರಂಭವಾಗುತ್ತದೆ. ಸ್ವಾತಿ ನಕ್ಷತ್ರ ಭಾನುವಾರ ಸಂಜೆ 6:14 ಸೋಮವಾರ ರಾತ್ರಿ 9:06 ಇರುತ್ತದೆ. ಸ್ವಾತಿ ನಕ್ಷತ್ರದ ಆಧಾರದಲ್ಲಿ ನಾಳೆಯ ತಾರಾಬಲ ಹೇಗಿದೆ ಎಂಬುದನ್ನು ನೋಡುವುದಾದರೆ, ಮೊದಲಿಗೆ ಶುಭ ತಾರಾಫಲದ ನಕ್ಷತ್ರಗಳು. ಮೊದಲಿಗೆ ಸಂಪತ್ತಾರೆ. ಸಂಪತ್ತಾರೆ ಈ ವಿಶಾಖ ಮತ್ತು ಪೂರ್ವಭಾದ್ರ ಹಾಗೆಯೇ ಪುನರ್ವಸು, ಈ 3 ನಕ್ಷತ್ರಗಳಿಗೆ 12ನೇ ತಾರೀಕು ಸೋಮವಾರ ಧನಲಾಭದ ಸೂಚನೆ ಇದ್ದು, ಹಣಕಾಸು ವಿಷಯದಲ್ಲಿ ಸುಧಾರಣೆ ಮತ್ತು ಲಾಭದ ಅವಕಾಶಗಳು ಹೆಚ್ಚಿರುತ್ತೆ. ಅದೇ ರೀತಿ ಯಾವುದಾದರೂ ಒಂದು ಶುಭ ಸುದ್ದಿಯನ್ನು ನಾಳೆ ಈ 3 ನಕ್ಷತ್ರದವರು ಕೇಳುವ ಸಾಧ್ಯತೆ ಉಂಟು. ಹಾಗೆಯೇ ಮುಂದಿನದು ಕ್ಷೇಮತಾರೆ. ಅಂದರೆ ನಾಳೆ ಹಸ್ತ, ಶ್ರವಣ, ರೋಹಿಣಿ ಈ 3 ನಕ್ಷತ್ರಗಳಿಗೆ ಕ್ಷೇಮತಾರೆ ಇದ್ದು ಸುಖ ಮತ್ತು ಶಾಂತಿ ಇರುತ್ತೆ. ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಸೌಹಾರ್ದತೆ, ಹಾಗೆಯೇ ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತದೆ. ಅಂದರೆ ಹಸ್ತ, ಶ್ರವಣ, ರೋಹಿಣಿ ನಕ್ಷತ್ರಗಳಿಗೆ ನಾಳೆ ಕ್ಷೇಮತಾರೆ ಇರುತ್ತದೆ. ಹಾಗೆಯೇ ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳಿಗೆ ನಾಳೆ ಸಾಧನ ತಾರೆ ಇದ್ದು ಕಾರ್ಯಸಿದ್ಧಿಯ ದಿನ. ಆರಂಭಿಸಿದ ಕೆಲಸದಲ್ಲಿ ಯಶಸ್ಸು, ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ಮತ್ತು ಯಾವುದೇ ಕಾರ್ಯವನ್ನು ಇವರು ಕೈಗೊಂಡರೂ ಕೂಡ ಅದು ಕಾರ್ಯಸಿದ್ಧಿಯಾಗುತ್ತದೆ. ಅದೇ ರೀತಿ ನಾಳೆ ಮಖ, ಮೂಲ, ಅಶ್ವಿನಿ ಈ 3 ನಕ್ಷತ್ರಗಳಿಗೆ ಮಿತ್ರತಾರೆ ಇದ್ದು ಸ್ನೇಹಿತರ ಸಹಾಯ ಸಹಕಾರ ಸಿಗುವ ಸಾಧ್ಯತೆ ಇದೆ. ಹಾಗೆ ನೆಮ್ಮದಿಯ ಜೀವನವನ್ನು ಅವರು ನಾಳೆ ಅಂದರೆ 12ನೇ ತಾರೀಕು ನಡೆಸುವ ಸಾಧ್ಯತೆ ಇದೆ. ಉತ್ತಮ ಸಂಪರ್ಕಗಳು, ಉತ್ತಮ ಸ್ನೇಹಿತರ ಸಂಪರ್ಕಗಳು, ಉತ್ತಮ ಅಧಿಕಾರಿಗಳ ಸಂಪರ್ಕಗಳು ನಾಳೆ ಈ 3 ನಕ್ಷತ್ರಗಳಿಗೆ ದೊರೆಯುವ ಸಾಧ್ಯತೆ ಇದೆ. ಹಾಗೆಯೇ ಪರಮ ಮಿತ್ರ ತಾರೆ ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ, ಭರಣಿ ಈ 3 ನಕ್ಷತ್ರಗಳಿಗೆ ನಾಳೆ ಅತ್ಯಂತ ಶುಭ ಫಲ, ದಿನವಿಡೀ ಶುಭ ಶಕ್ತಿ, ಅತ್ಯಂತ ಶುಭ, ಭಾಗ್ಯೋದಯದ ಸಂಕೇತ. ಮತ್ತು 12ನೇ ತಾರೀಕು ಇವರು ಹಿಡಿಯುವಂತಹ ಕಾರ್ಯ ಯಶಸ್ವಿಯಾಗಿ ಜಯದ ಕಡೆ ನಡೆಯುತ್ತದೆ. ಹಾಗೆಯೇ ಮುಂದಿನ ಭಾಗದಲ್ಲಿ ಅಂದರೆ 12ನೇ ತಾರೀಕು ಸೋಮವಾರ ಎಚ್ಚರಿಕೆ ವಹಿಸಬೇಕಾದಂತಹ ನಕ್ಷತ್ರಗಳು ಯಾವುವು ಎಂಬುದನ್ನು ನೋಡುವುದಾದರೆ, ಮೊದಲನೆಯದು ಜನ್ಮತಾರೆ ಸ್ವಾತಿ, ಶತಭಿಷ, ಆರಿದ್ರ ಈ 3 ನಕ್ಷತ್ರದವರು 12ನೇ ತಾರೀಕು ಸೋಮವಾರ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ಕೊಡಬೇಕು. ದೇಹಾಲಸ್ಯ ಉಂಟಾಗುತ್ತೆ, ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುವಂತಹ ಸಾಧ್ಯತೆ ಇದೆ. ಇವರು ಮಾಡುವಂತಹ ಕೆಲಸದಲ್ಲಿ ಮಂದಗತಿ. ಆದ್ದರಿಂದ ಇವರಿಗೆ ಸೋಮವಾರ ವಿಶ್ರಾಂತಿ ಮತ್ತು ಪ್ರಾರ್ಥನೆ, ತಮ್ಮ ಇಷ್ಟ ದೇವರ ಪ್ರಾರ್ಥನೆ ಉತ್ತಮ ಶಾಂತಿಯನ್ನು ನೀಡುತ್ತದೆ. ಹಾಗೆಯೇ ನಾಳೆ ಅಂದರೆ 12ನೇ ತಾರೀಕು ಚಿತ್ತ, ಧನಿಷ್ಠ, ಮೃಗಶಿರ ಈ 3 ನಕ್ಷತ್ರಗಳಿಗೆ ವಿಪತ್ತಾರೆ ಇದ್ದು ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳ ಸೂಚನೆ ಇದೆ. ಕೆಲಸಗಳಲ್ಲಿ ವಿಳಂಬ ಮತ್ತು ಇವರು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಕೂಡ ಅಸಮಾಧಾನ ಎದುರಾಗಬಹುದು. ಆದ್ದರಿಂದ ಇವರು 12ನೇ ತಾರೀಕು ಸೋಮವಾರ ಈ 3 ನಕ್ಷತ್ರದವರು ಸ್ವಲ್ಪ ತಾಳ್ಮೆ, ಶಾಂತಿ, ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಮುಂದಿನದು ಪ್ರತ್ಯಕ್ತಾರೆ. ಅಂದರೆ 12ನೇ ತಾರೀಕು ಸೋಮವಾರ ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಕೃತಿಕ ಈ 3 ನಕ್ಷತ್ರಗಳಿಗೆ ಪ್ರತ್ಯಕ್ತಾರೆ ಇದ್ದು ವಿರೋಧ ಸಾಧ್ಯತೆ. ಆದ್ದರಿಂದ ಮಾತಿನಲ್ಲಿ ಎಚ್ಚರ ಇರಬೇಕಾಗುತ್ತೆ. ವಾದ ವಿವಾದದಿಂದ ದೂರವಿರಿ. ಈ 3 ನಕ್ಷತ್ರದವರು 12ನೇ ತಾರೀಕು ಸೋಮವಾರ ಯಾವುದೇ ವಾದ ವಿವಾದದಲ್ಲಿ ಭಾಗವಹಿಸದೆ ಅದರಿಂದ ದೂರ ಇರುವುದೇ ತುಂಬ ಒಳ್ಳೆಯ ಲಕ್ಷಣ. ಹಾಗೆಯೇ ಮುಂದಿನದು ನೈದನ ತಾರೆ. ಅಂದರೆ 12ನೇ ತಾರೀಕು ಸೋಮವಾರ ಮೂಲ, ಜ್ಯೇಷ್ಠ, ಆಶ್ಲೇಷ ಈ 3 ನಕ್ಷತ್ರಗಳಿಗೆ ಕಷ್ಟದ ಸೂಚನೆ ಇದ್ದು ಇವರು ಮಾಡುವಂತಹ ಕೆಲಸದಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಹೊಸ ನಿರ್ಧಾರಗಳನ್ನು ನೀವು ನಾಳೆ ಮುಂದೂಡುವುದು ಉತ್ತಮ. ಅಪಾಯ ತಪ್ಪಿಸಲು, ನಾಳೆ ಯಾವುದಾದರೂ ಅಪಾಯವನ್ನು ತಪ್ಪಿಸಲು ತುಂಬ ಜಾಗ್ರತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರುವುದು
ಅತ್ಯಗತ್ಯ ಈ 3 ನಕ್ಷತ್ರದವರು. ಆದ್ದರಿಂದ ಸ್ನೇಹಿತರೆ, ನಾಳೆ ಯಾವ ನಕ್ಷತ್ರಗಳಿಗೆ ತಾರಾಬಲ ಇರುವುದಿಲ್ಲ ಅವರು ಶಾಂತ ಮನಸ್ಸಿನಿಂದ ಇದ್ದು ಸಕಾರಾತ್ಮಕ ಚಿಂತನೆಯಿಂದ ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಂಡಿದ್ದರೆ ಈ ದಿನ ನಿಮಗೆ ರಕ್ಷಾ ಕವಚವಾಗುತ್ತದೆ. ಇಂತಹ ತಾರಾಬಲ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಮಸ್ಕಾರ.